ಸೆಪ್ಟೆಂಬರ್ 22ರಿಂದ ಆರಂಭವಾಗುವ ಜಾತಿಗಣತಿಯಲ್ಲಿ ಕುಂಚಿಟಿಗ ಎಂದು ನಮೂದಿಸಬೇಕು. ಜಾತಿಗಣತಿಗೆ ಬಂದಾಗ ನಮ್ಮ ಜನಾಂಗದ ಕೋಡ್ A0795 ಎಂದು ಬರೆಸಬೇಕು ಎಂದು ಕುಂಚಿಟಿಗ ಮಠದ ಶ್ರೀ ಹನುಮಂತನಾಥ ಸ್ವಾಮಿ ಮನವಿ ಮಾಡಿದರು. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು. ತುಮಕೂರು ಜಿಲ್ಲೆಯ 9 ತಾಲೂಕುಗಳಲ್ಲಿ ನಮ್ಮ ಜನಾಂಗದವರಿದ್ದು, ನಮ್ಮ ತಾಲೂಕಿನಲ್ಲಿ ಸುಮಾರು ಜನಸಂಖ್ಯೆ ಮಧುಗಿರಿಯಲ್ಲಿ ಸೇರಿದಂತೆ ತುಮಕೂರು ಜಿಲ್ಲೆಯ ತಿಪಟೂರು ಹೊರತುಪಡಿಸಿ ಉಳಿದ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಜನಾಂಗದವರಿದ್ದಾರೆ ಎಂದು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಾಮಣ್ಣ ಮಾತನಾಡಿದರು. ಹಾಗೆಯೇ ಈ ಸಂದರ್ಭದಲ್ಲಿ ಹಲವು ಮುಖಂಡರು ಹಾಜರಿದ್ದರು. ಈ ದೃಷ್ಟಿನಲ್ಲಿ ಏನಾದರೂ ಸಮಾಜ ಜಾಗೃತ ಆಗಿಲ್ಲ ಅಂತ ಹೇಳಿದ್ರೆ, ಕುಂಚಿಟಿಗರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಇವತ್ತು ಈ ರಾಜ್ಯದಲ್ಲಿ ಅಥವಾ ನಾಡಲಿಲ್ಲ ಅನ್ನುವಂತ ಪರಿಸ್ಥಿತಿ ಬರ್ತದೆ. ಮೊದಲು ನಾನು ಎಲ್ಲರಿಗೂ ಹೇಳುವಂಥದ್ದು, ಮೊದಲು ನೀವು ಕುಂಚಿಟಿಗರಾಗಿ ಆಮೇಲೆ ಏನಾಗಬೇಕು ಬಿಡಬೇಕು ಅನ್ನೋದು ನಾವು ಆಮೇಲೆ ನಿರ್ಧಾರ ಮಾಡುವಂಥದ್ದು ಆಗ್ತದೆ ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವು ಕರೆದಿರೋ ಉದ್ದೇಶ ಇಷ್ಟೇ. ನಾನು ಕೂಡ ಸೆನ್ಸಸ್ ಹೇಗೆ ಆಗುತ್ತೆ ಅಂತ ನಾನು ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಮೊನ್ನೆ ಕೋಡ್ ಬಂದಾಗ ತೆಗೆದು ನೋಡ್ತೀನಿ, ನಮಗೆ ಗೊತ್ತೇ ಇಲ್ಲ. ನಮ್ಮಲ್ಲಿರುವಂತದ್ದು ಒಂದು ಕುಲನೂ ಕೂಡ ಇವರು ಜಾತಿ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ ಸಮಾಜವನ್ನು ಒಡೆದಾಡುವಂತ ನೀತಿ ಆಗಬಾರ್ದು, ಸಮಾಜ ದಿಕ್ ತಪ್ಪಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಮನೆ ಮನೆಗೆ ಬಂದು ಏನೋ ಜಾತಿ ಗಣತಿಯನ್ನ ಮಾಡ್ತಾ ಇದ್ರೆ, ಇವತ್ತು ಕೊರಟಗೆರೆ ತಾಲೂಕು ಒಂದೆಲ್ಲ ಇಡೀ ಕರ್ನಾಟಕ, ಇಡೀ ತುಮಕೂರು ಜಿಲ್ಲೆಯಲ್ಲಿರುವಂತಹ ಸಮಸ್ತ ಕುಂಚಿಟಿಗ ಬಾಂಧವರು ನಿಮ್ಮ ಮನೆಗಳಿಗೆ ಬಂದಾಗ ನಿಮ್ಮ ಅಕ್ಕಪಕ್ಕದ ನಿಮ್ಮ ಕುಲ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ಟು ಜಾತಿ ಅಂತ ಬಂದಾಗ 9ನೇ ಕಾಲಮಲ್ಲಿ ಕುಂಚಿಟಿಗ ಅಂತ ಬರೆಸಬೇಕು. ಕೋಡ್ ನಂಬರ್ A0795 ಅಂತ ಹೇಳಿ ಇವತ್ತು ಸರ್ಕಾರ ನಿಗದಿಪಡಿಸಿದೆ. ಆ ಕೋಡನ್ನು ಬರೆಯುವಂಥದ್ದು. ಇದ್ರ ಜೊತೆಗೆ 60 ಅಂಕಿಅಂಶಗಳನ್ನ ಕೇಳಿದೆ. ನಿಮ್ಮಲ್ಲಿ ಮನೆ ಇದೆಯಾ, ಸೈಟ್ ಇದೆಯಾ, ಕಾರ್ ಇದೆಯಾ, ಬೈಕ್ ಇದೆಯಾ, ಗ್ಯಾಸ್ ಇದೆಯಾ, ಅದವರ ವೈಯಕ್ತಿಕ. ನಮಗೆ ಬೇಕಾಗಿರುವಂತದ್ದು ನಿಖರವಾಗಿ ಇವತ್ತು ಜಾತಿ ಎಷ್ಟಿದೆ ಅನ್ನೋದು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಎಲ್ಲೆಲ್ಲಿ ಕುರುಬರು ವಾಸ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಗೊಲ್ಲರು ಅಥವಾ ಯಾದವರು ವಾಸ ಮಾಡಲು ಯಥೇಚ್ಛ ಕುಂಚಿಟಿಗರು ವಾಸ ಮಾಡುತ್ತೆ. ಬುಡಕಟ್ಟು ಸಂಸ್ಕೃತಿ ಅನ್ನುವಂಥದ್ದು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.